ಹಾಯ್ ಎವ್ರಿವನ್, ಇವತ್ತಿನ ಕಾನ್ಸೆಪ್ಟ್ ಏನಂತ ಅಂದರೆ ಪ್ರಾಬ್ಲಮ್ ಆನ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಆಫ್ ಕಂಪನೀಸ್. ಆ ಪ್ರಾಬ್ಲಮ್ ಏನಿದೆ ಅಂತ ನೋಡೋಣ. ಫಾಲೋಯಿಂಗ್ ಆರ್ ದ ಬ್ಯಾಲೆನ್ಸ್ ಶೀಟ್ ಆಫ್ ಮೀನು ಸಂಧ್ಯಾ ಲಿಮಿಟೆಡ್ ಆಸ್ ಆನ್ 31/3/2021. You are required to prepare final account for the company after taking additional information into consideration. ಅದಾದ್ಮೇಲೆ ನೆಕ್ಸ್ಟು ಪರ್ಟಿಕ್ಯುಲರ್ಸ್ ಅಮೌಂಟ್ ಕೊಟ್ಟಿದ್ದಾರೆ. ಫಸ್ಟ್ ಪ್ರಿಮೈಸಸ್ 30,72,000, plant 33 lakh, stock on 1/4/2010 7,50,000, debtors 8,70,000, goodwill 2,50,000, bank balance 4,06,500, calls in arrears 75,000, interim dividend 3,92,500, purchases 18,50,000, preliminary expenses 50,000, wages 9,79,800, general expenses 68,350, salaries 2,02,250, bad debts 21,100, ಡಿಬೆಂಚರ್ ಇಂಟ್ರೆಸ್ಟ್ 1,80,000. ಕ್ರೆಡಿಟ್ ಸೈಡ್ ಡೆಬಿಟ್ ಸೈಡ್ ಕೊಟ್ಟಿದ್ದಾರೆ. ನೆಕ್ಸ್ಟು ಕ್ರೆಡಿಟ್ ಸೈಡ್ ಏನಂತಂದರೆ ಶೇರ್ ಕ್ಯಾಪಿಟಲ್ 40 ಲ್ಯಾಕ್ ಇದೆ, 12% ಡಿಬೆಂಚರ್ಸ್ 30 ಲ್ಯಾಕ್ ಇದೆ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ 2,62,500, creditors 7,70,000, sales 41,50,000, general reserves 2,50,000, RDD as on 1/4/2010, ರಿಸರ್ವ್ ಫಾರ್ ಡೌಟ್ಫುಲ್ ಡೇಟ್ಸ್ ಎಷ್ಟಿದೆ ಅಂತ ಅಂದರೆ 35,000 ಇದೆ. ಸೊ ಟೋಟಲ್ ಬ್ಯಾಲೆನ್ಸ್ ಶೀಟ್ ಎಷ್ಟಿದೆ ಅಂತ ಅಂದರೆ 1,24,67,500 ಟೋಟಲ್ ಸೈಡು ಅಮೌಂಟ್ ಇದೆ. ಇದಾದಮೇಲೆ ನೆಕ್ಸ್ಟು ಅಡಿಷ್ನಲ್ ಇನ್ಫಾರ್ಮೇಷನ್ ಕೂಡ ಕೊಟ್ಟಿದ್ದಾರೆ. ಏನಂತ ಅಂದರೆ ಕ್ಲೋಸಿಂಗ್ ಸ್ಟಾಕ್ ಈಸ್ ವ್ಯಾಲ್ಯೂಡ್ ಅಟ್ ₹10,50,000, ಡಿಪ್ರಿಷಿಯೇಟ್ ಪ್ಲಾಂಟ್ ಅಟ್ 15%, ರೈಟ್ ಆಫ್ 5,000 ಫ್ರಮ್ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್, ಹಾಫ್ ಇಯರ್ ಡಿಬೆಂಚರ್ ಇಂಟ್ರೆಸ್ಟ್ ಈಸ್ ಡ್ಯೂ, ಟ್ರಾನ್ಸ್ಫರ್ ₹25,000 ಟು ಜನರಲ್ ರಿಸರ್ವ್ಸ್, ಇಗ್ನೋರ್ CDI. ಸೊ ಇಲ್ಲಿ ಏನಂತಂದರೆ ಸಿ ಡಿ ಟಿ ಅಂತ ಅಂದರೆ ಕಾರ್ಪೊರೇಟ್ ಡೈರೆಕ್ಟ್ ಟ್ಯಾಕ್ಸ್ನ ಇಗ್ನೋರ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಈ ಒಂದು ಇನ್ಫಾರ್ಮೇಷನ್ ಮೇಲೆ ನಾವು ಬ್ಯಾಲೆನ್ಸ್ ಶೀಟ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ನ ಪ್ರಿಪೇರ್ ಮಾಡಬೇಕು. ಫಸ್ಟು ನಾವು ವರ್ಕಿಂಗ್ ನೋಟ್ನ ಪ್ರಿಪೇರ್ ಮಾಡ್ಕೊಳ್ಳೋಣ. ಪ್ರತಿಯೊಂದಕ್ಕೂ ನಾವು ವರ್ಕಿಂಗ್ ನೋಟ್ನ ಪ್ರಿಪೇರ್ ಮಾಡ್ಕೊಂಡಾದ್ಮೇಲೆ ಬ್ಯಾಲೆನ್ಸ್ ಶೀಟ್ ಮತ್ತು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ನ ಮಾಡೋಕ್ಕಾಗೋದು. ಫಸ್ಟು ವರ್ಕಿಂಗ್ ನೋಟ್ನ ನೋಡೋಣ. ವರ್ಕಿಂಗ್ ನೋಟಲ್ಲಿ ಫಸ್ಟ್ ವರ್ಕಿಂಗ್ ನೋಟ್ ಏನಂತ ಅಂದರೆ ಶೇರ್ ಕ್ಯಾಪಿಟಲ್. ಸೊ ಶೇರ್ ಕ್ಯಾಪಿಟಲ್ನ ಫಸ್ಟ್ ಪ್ರಿಪೇರ್ ಮಾಡೋಣ. ನಮಗೆ ಟೋಟಲ್ ಶೇರ್ ಕ್ಯಾಪಿಟಲ್ ಎಷ್ಟಿದೆ ಅಂತಂದರೆ 40 ಲ್ಯಾಕ್ ಇದೆ. ಸೊ ಅದರಲ್ಲಿ ಕಾಲ್ಸ್ ಇನ್ ಅರಿಯರ್ಸ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಡೆಬಿಟ್ ಸೈಡ್ ನಮಗೆ ಕಾಲ್ಸ್ ಇನ್ ಅರಿಯರ್ಸ್ ಎಷ್ಟು ಕೊಟ್ಟಿದ್ದಾರೆ ಅಂದರೆ 75,000 ಕೊಟ್ಟಿದ್ದಾರೆ. ಕಾಲ್ಸ್ ಇನ್ ಅರಿಯರ್ಸ್ ಅಂತಂದರೆ ಸ್ಟಿಲ್ ವಿ ಆರ್ ನಾಟ್ ರಿಸೀವ್ಡ್. ಸೊ ಹಾಗಾಗಿ 40 ಲ್ಯಾಕಲ್ಲಿ 75,000ನ ಲೆಸ್ ಮಾಡಿದ್ರೆ ಟೋಟಲ್ ಶೇರ್ ಕ್ಯಾಪಿಟಲ್ ನಮ್ಮ ಹತ್ರ ಎಷ್ಟಿದೆ ಅಂತಂದರೆ 39,25,000 ಇದೆ. ಸೊ ಈ ರೀತಿ ನಾವು ಶೇರ್ ಕ್ಯಾಪಿಟಲ್ನ ಪ್ರಿಪೇರ್ ಮಾಡ್ಕೊಳ್ತೀವಿ. ಶೇರ್ ಕ್ಯಾಪಿಟಲಲ್ಲಿ ಟೋಟಲ್ ಶೇರ್ ಕ್ಯಾಪಿಟಲ್ 40 ಲ್ಯಾಕ್ ಇದೆ. ಅದರಲ್ಲಿ ಕಾಲ್ಸ್ ಇನ್ ಅರಿಯರ್ಸ್ನ 75,000ನ ಲೆಸ್ ಮಾಡಿದ್ರೆ ದ ರಿಮೈನಿಂಗ್ ಶೇರ್ ಕ್ಯಾಪಿಟಲ್ ಎಷ್ಟಿದೆ ಅಂತ ಅಂದರೆ 39,25,000. ಅದಾದಮೇಲೆ ನೆಕ್ಸ್ಟು ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ನ ನಾನು ಲಾಸ್ಟಿಗೆ ಮಾಡ್ತೀನಿ. ಯಾಕಂತ ಅಂದರೆ ಇಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ನ ಫೈಂಡ್ ಔಟ್ ಮಾಡಾದ್ಮೇಲೆ ನಾವು ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ನ ಮಾಡ್ಕೋಬೇಕಾಗುತ್ತೆ. ಯಾಕಂದರೆ ಕರೆಂಟ್ ಇಯರ್ ಪ್ರಾಫಿಟ್ ಅಥವಾ ಲಾಸ್ ಬೇಕಾಗುತ್ತೆ. ಅದಾದಮೇಲೆ ನೆಕ್ಸ್ಟು ಇದನ್ನು ಲಾಸ್ಟಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ, ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್. ಮತ್ತು ನೆಕ್ಸ್ಟು ನೋಟ್ ನಂಬರ್ 3 ಲಾಂಗ್ ಟರ್ಮ್ ಬಾರೋಯಿಂಗ್ಸ್. ಲಾಂಗ್ ಟರ್ಮ್ ಬಾರೋಯಿಂಗ್ಸಲ್ಲಿ ಇಲ್ಲಿ 12% ಡಿಬೆಂಚರ್ಸ್ ಕೊಟ್ಟಿದ್ದಾರೆ. ಸೊ ಇದು ಲಾಂಗ್ ಟರ್ಮ್ ಬಾರೋಯಿಂಗ್ಸ್ 12% ಡಿಬೆಂಚರ್ ಒಂದೇ ಐಟಮ್ ಇದೆ, ಹಾಗಾಗಿ 30 ಲ್ಯಾಕ್ ಟೋಟಲ್ 30 ಲ್ಯಾಕ್ ಲಾಂಗ್ ಟರ್ಮ್ಸ್ ಬಾರೋಯಿಂಗ್ಸಲ್ಲಿ ಬರುತ್ತೆ. ಆ್ಯಂಡ್ ನೆಕ್ಸ್ಟ್ ನೋಟ್ ನಂಬರ್ 4ಅಲ್ಲಿ ಟ್ರೇಡ್ ಪೇಯಬಲ್ಸ್. ಅದರಲ್ಲಿ ಟ್ರೇಡ್ ಪೇಯಬಲ್ಸಲ್ಲಿ ಬಿಲ್ಸ್ ಪೇಯಬಲ್, ಕ್ರೆಡಿಟರ್ಸ್ ಈ ಥರ ಬರುತ್ತೆ. ಇಲ್ಲಿ ಕ್ರೆಡಿಟರ್ಸ್ ಒಂದೇ ಇದೆ. ಕ್ರೆಡಿಟರ್ಸ್ ಎಷ್ಟಿದೆ ಅಂದರೆ 7,70,000 ಇದೆ. ಕ್ರೆಡಿಟರ್ಸ್ ಟೋಟಲ್ ಎಷ್ಟು ಅಂತಂದರೆ 7,70,000. ಸೊ ಟೋಟಲ್ 7,70,000. ಅದಾದಮೇಲೆ ನೆಕ್ಸ್ಟು ಶಾರ್ಟ್ ಟರ್ಮ್ ಪ್ರಾವಿಷನ್ಸ್. ಸೊ ನಮಗೆ ಶಾರ್ಟ್ ಟರ್ಮ್ ಪ್ರಾವಿಷನ್ಸ್ ಯಾವುದಾದ್ರೂ ಇದೆಯಾ ಅಥವಾ ಔಟ್ಸ್ಟ್ಯಾಂಡಿಂಗ್ ಬಿಲ್ ಯಾವುದಾದ್ರೂ ಇದೆಯಾ ಅಂತ ನೋಡಬೇಕು. ಇಲ್ಲಿ ಏನಂತ ಅಂದರೆ ಅಡಿಷ್ನಲ್ ಇನ್ಫಾರ್ಮೇಷನಲ್ಲಿ ಕೊಟ್ಟಿದ್ದಾರೆ. ಏನಂತ ಅಂದರೆ ಹಾಫ್ ಇಯರ್ ಡಿಬೆಂಚರ್ ಇಂಟ್ರೆಸ್ಟ್ ಈಸ್ ಡ್ಯೂ ಅಂತ. ಹಾಫ್ ಇಯರ್ ಡಿಬೆಂಚರ್ ಇಂಟ್ರೆಸ್ಟ್ ಈಸ್ ಡ್ಯೂ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ನಾವು ಹಾಫ್ ಇಯರ್ ಡಿಬೆಂಚರ್ ಇಂಟ್ರೆಸ್ಟ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಔಟ್ಸ್ಟ್ಯಾಂಡಿಂಗ್ ಇಂಟ್ರೆಸ್ಟ್ ಆನ್ ಡಿಬೆಂಚರ್ ಎಷ್ಟಿದೆ ಅಂತ ಅಂದರೆ ಟೋಟಲ್ ಡಿಬೆಂಚರ್ಸ್ ಇರೋದು 30 ಲ್ಯಾಕ್ ಮೇಲೆ 12%. ಸೊ ಟೋಟಲಲ್ಲಿ 30 ಲ್ಯಾಕಲ್ಲಿ 12%, ಅದರಲ್ಲಿ ಹಾಫ್ ಇಯರ್ ಅಂತ ಕೊಟ್ಟಿದ್ದಾರೆ. 6 ಮಂತಿಗೆ ಕ್ಯಾಲ್ಕುಲೇಟ್ ಮಾಡಿಕೊಂಡ್ರೆ ಎಷ್ಟು ಬರುತ್ತೆ ಅಂದರೆ 1,80,000. ಸೊ ಡಿಬೆಂಚರ್ ಇಂಟ್ರೆಸ್ಟ್ ಡ್ಯೂ ಇದೆ. ಅದಾದಮೇಲೆ ನೆಕ್ಸ್ಟು ವರ್ಕಿಂಗ್ ಕ್ಯಾಪಿಟಲ್ ನೋಡೋಣ. ನೆಕ್ಸ್ಟು
ಟ್ಯಾಂಜಿಬಲ್ ಅಸೆಟ್ಸ್ ಅಂದರೆ ಇಲ್ಲಿ ಫಿಕ್ಸ್ಡ್ ಅಸೆಟ್ ಬರುತ್ತೆ. ಅಸೆಟ್ಸಲ್ಲಿ ಏನೇನು ಕೊಟ್ಟಿದ್ದಾರೆ ಅಂದರೆ ಪ್ರಿಮೈಸಸ್ ಕೊಟ್ಟಿದ್ದಾರೆ. ಪ್ರಿಮೈಸಸ್ ಎಷ್ಟಿದೆ ಅಂತಂದರೆ 30,72,000 ಟೋಟಲ್ 30,72,000. ಅದಾದಮೇಲೆ ನೆಕ್ಸ್ಟ್ ಪ್ಲ್ಯಾಂಟಲ್ಲಿ ಎಷ್ಟಿದೆ ಅಂತ ಅಂದರೆ 33 ಲ್ಯಾಕ್ ಇದೆ. ಅದರಲ್ಲಿ ನಮಗೆ ಡಿಪ್ರಿಷಿಯೇಷನ್ 15% ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಸೆಕೆಂಡ್ ಅಡಿಷ್ನಲ್ ಇನ್ಫಾರ್ಮೇಷನಲ್ಲಿ ಡಿಪ್ರಿಷಿಯೇಟ್ ಪ್ಲ್ಯಾಂಟ್ ಅಟ್ 15% ಅಂತ ಹೇಳಿದ್ದಾರೆ. 33 ಲ್ಯಾಕಲ್ಲಿ 15% ಮಾಡಿದ್ರೆ 4,95,000 ಬರುತ್ತೆ. ಸೊ ಅದನ್ನು ಲೆಸ್ ಮಾಡಿ ರಿಮೈನಿಂಗ್ 28,05,000 ತೊಗೋಬೇಕು. ಇಲ್ಲಿ ಪ್ರಿಮೈಸಸ್ ಮತ್ತು ಪ್ಲ್ಯಾಂಟ್ ಟೋಟಲ್ ಮಾಡಿದ್ರೆ ಎಷ್ಟು ಬರುತ್ತೆ ಅಂದರೆ 58,77,000 ಬರುತ್ತೆ. ಸೊ ಇದು ಟ್ಯಾಂಜಿಬಲ್ ಅಸೆಟ್ಸ್ ಆರ್ ಫಿಕ್ಸ್ಡ್ ಅಸೆಟ್. ನೆಕ್ಸ್ಟು ಇನ್ವೆಂಟರೀಸಲ್ಲಿ ಕ್ಲೋಸಿಂಗ್ ಸ್ಟಾಕ್ ಎಷ್ಟಿರುತ್ತೋ ಅಷ್ಟನ್ನು ಮಾತ್ರನೇ ತೊಗೋಬೇಕು. ಸೊ ಕ್ಲೋಸಿಂಗ್ ಸ್ಟಾಕ್ ಎಷ್ಟಿದೆ ಅಂತಂದರೆ ಕ್ಲೋಸಿಂಗ್ ಸ್ಟಾಕ್ ಈಸ್ ವ್ಯಾಲ್ಯೂಡ್ ಅಟ್ ರುಪೀಸ್ 10,50,000 ಅಂತ ಕೊಟ್ಟಿದ್ದಾರೆ ಅಡಿಷನಲ್ ಇನ್ಫಾರ್ಮೇಷನಲ್ಲಿ. ಇನ್ವೆಂಟರೀಸ್ ಅಂತಂದರೆ ಕ್ಲೋಸಿಂಗ್ ಸ್ಟಾಕ್. ಸೊ ಟೋಟಲ್ ಎಷ್ಟಿದೆ ಅಂದರೆ 10,50,000 ಟೋಟಲ್ ಆಗಿ ತೊಗೊಂಡಿದ್ದೀನಿ. ಅದಾದಮೇಲೆ ಇದರಲ್ಲೇ ನಮಗೆ ಇನ್ನೊಂದು ಬರುತ್ತೆ, ಯಾವುದಂತಂದರೆ ಟ್ರೇಡ್ ರಿಸಿವೇಬಲಲ್ಲಿ ಬಿಲ್ಸ್ ರಿಸಿವೇಬಲ್ ಅಥವಾ ಕ್ರೆಡಿಟರ್ಸ್ ಎರಡೂ ಬರುತ್ತೆ. ಇಲ್ಲಿ ಡೆಟಾಸ್ ಬರುತ್ತೆ. ಬಿಲ್ಸ್ ರಿಸಿವೇಬಲ್ ಆ್ಯಂಡ್ ಡೆಟಾಸ್ ಬರುತ್ತೆ. ಇಲ್ಲಿ ಡೆಟಾಸ್ ಮಾತ್ರನೇ ಕೊಟ್ಟಿದ್ದಾರೆ. ಸೊ ಇಲ್ಲಿ ಡೆಟಾಸ್ ಎಷ್ಟಿದೆ ಅಂತ ಅಂದರೆ 8,70,000 ಇದೆ. ಟ್ರೇಡ್ ರಿಸಿವೇಬಲಲ್ಲಿ ಡೆಟಾಸ್ 8,70,000, ಟೋಟಲ್ 8,70,000 ಇದೆ. ಅದಾದಮೇಲೆ ನೆಕ್ಸ್ಟು ಕ್ಯಾಶ್ ಆ್ಯಂಡ್ ಕ್ಯಾಶ್ ಈಕ್ವಲೆಂಟ್ಸ್ ಅಂದರೆ ಕ್ಯಾಶ್ ಅಥವಾ ಬ್ಯಾಂಕ್ ಬ್ಯಾಲೆನ್ಸ್ ಯಾವುದಾದ್ರೂ ಇದ್ದರೆ ಅದನ್ನು ಕ್ಯಾಶ್ ಆ್ಯಂಡ್ ಕ್ಯಾಶ್ ಈಕ್ವಲೆಂಟ್ಸಲ್ಲಿ ತೊಗೋಬೇಕು. ಇಲ್ಲಿ ಬ್ಯಾಂಕ್ ಬ್ಯಾಲೆನ್ಸ್ ಮಾತ್ರ ಕೊಟ್ಟಿದ್ದಾರೆ. ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟಿದೆ ಅಂತಂದರೆ 4,06,500 ಇದೆ. ಸೊ ಹಾಗಾಗಿ ಬರೀ ಬ್ಯಾಂಕ್ ಬ್ಯಾಲೆನ್ಸ್ ಇರೋದ್ರಿಂದ ತೊಗೊಂಡಿದ್ದೀನಿ. ಆ್ಯಂಡ್ ಟೋಟಲ್ ಮಾಡಿದ್ರೆ 4,06,500. ನೆಕ್ಸ್ಟು ಅದರ್ ಕರೆಂಟ್ ಅಸೆಟ್ಸ್. ಸೊ ಬೇರೆ ಏನಾದರೂ ಕರೆಂಟ್ ಅಸೆಟ್ ಇದೆಯಾ ಅಂತಂದರೆ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಈಸ್ ಆಲ್ಸೋ ಅಸೆಟ್. ಸೊ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಎಷ್ಟಿದೆ ಅಂತಂದರೆ 50,000 ಇದೆ. ಅದರಲ್ಲಿ ರೈಟ್ ಆಫ್ ಅವ್ರು ರಿಟರ್ನ್ ಆಫ್ 5,000 ಅಂತ ಹೇಳಿದ್ದಾರೆ. ಸೊ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ 50,000, ಅದರಲ್ಲಿ ಅಡ್ಜಸ್ಟ್ಮೆಂಟಲ್ಲಿ ರೈಟ್ ಆಫ್ 5,000 ಫ್ರಮ್ ಪ್ರಿಲಿಮಿನರಿ ಎಕ್ಸ್ಪೆನ್ಸ್ ಅಂತ ಹೇಳಿದರೆ ಲೆಸ್ ಮಾಡಬೇಕು. 5,000 ಲೆಸ್ ಮಾಡಿದ್ರೆ ನಮಗೆ ಟೋಟಲ್ ಎಷ್ಟು ಬರುತ್ತೆ ಅಂದರೆ 45,000. ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಟೋಟಲ್ ಇರೋದು 50,000, ಅದರಲ್ಲಿ ರಿಟರ್ನ್ ಆಫ್ 5,000 ಮಾಡಿದ್ರೆ ಟೋಟಲ್ 45,000. ಇದಿಷ್ಟನ್ನು ಕೂಡ ಬ್ಯಾಲೆನ್ಸ್ ಶೀಟಲ್ಲಿ ಬರುವಂಥ ವರ್ಕಿಂಗ್ ನೋಟ್ಸ್. ಇದಾದಮೇಲೆ ನೆಕ್ಸ್ಟು ನಾವು ಇನ್ಕಮ್ ಸ್ಟೇಟ್ಮೆಂಟ್ ಅಥವಾ ಪ್ರಾಫಿಟ್ ಆ್ಯಂಡ್ ಲಾಸಲ್ಲಿ ಏನೇನು ವರ್ಕಿಂಗ್ ನೋಟ್ ಬರುತ್ತೆ ಅಂದರೆ ಫಸ್ಟು ರೆವಿನ್ಯೂ ಫ್ರಮ್ ಆಪ್ರೇಷನ್ ಅಥವಾ ಸೇಲ್ಸ್. ಸೊ ಇಲ್ಲಿ ರೆವಿನ್ಯೂ ಫ್ರಮ್ ಆಪ್ರೇಷನ್ಸ್ ಅಥವಾ ಇನ್ಕಮ್ ಏನೇನಿದೆ ಅಂತಂದರೆ ನಮಗೆ ಫಸ್ಟ್ ಮೇನ್ ಇನ್ಕಮೇ ಸೇಲ್ಸ್ ಎಷ್ಟಿದೆ ಅಂತಂದರೆ 41,50,000 ಕೊಟ್ಟಿದ್ದಾರೆ. ಪ್ರಾಬ್ಲಮಲ್ಲಿ 41,50,000 ಹ್ಯಾಸ್ ಇಟ್ ಈಸ್ನ ತೊಗೊಂಡಿದ್ದೀನಿ, ಮತ್ತು ಯಾವುದೇ ಒಂದು ಇನ್ಕಮ್ ಇಲ್ಲ. ಟೋಟಲ್ 41,50,000. ನೆಕ್ಸ್ಟು ಅದರ್ ರಿಸಿಪ್ಟ್ಸ್ ಅಥವಾ ಅದರ್ ಇನ್ಕಮ್ ಯಾವುದೂ ಇಲ್ಲ, ಹಾಗಾಗಿ ನಿಲ್ ತೋರಿಸಿದ್ದೀನಿ. ನೆಕ್ಸ್ಟು ಪರ್ಚೇಸ್ ಆಫ್ ಸ್ಟಾಕ್ ಇನ್ ಟ್ರೇಡ್ ಅಂತ ಅಂದರೆ ಟೋಟಲ್ ಪರ್ಚೇಸ್ ಎಷ್ಟು ಮಾಡಿದ್ದೀವಿ ಅಂತ. ಸೊ ಪರ್ಚೇಸ್ ಆಫ್ ಸ್ಟಾಕ್ ಇನ್ ಟ್ರೇಡ್ ಎಕ್ಸ್ಪೆನ್ಸಸ್ ಎಷ್ಟು ಪರ್ಚೇಸಸ್ ಆಗಿದೆ ಅಂತ ಅಂದರೆ ಪರ್ಚೇಸ್ ಬಂದು 18,50,000 ಆಗಿದೆ. ಸೊ 18,50,000 ಆ್ಯಂಡ್ ಟೋಟಲ್. ನೆಕ್ಸ್ಟು ಚೇಂಜಸ್ ಇನ್ ಇನ್ವೆಂಟರೀಸ್ ಆಫ್ ಫಿನಿಶ್ಡ್ ಗೂಡ್ಸ್ ಅಂತ ಅಂದರೆ ಓಪನಿಂಗ್ ಸ್ಟಾಕ್ ಮತ್ತು ಕ್ಲೋಸಿಂಗ್ ಸ್ಟಾಕ್ ಮಧ್ಯೆ ಎಷ್ಟು ಡಿಫ್ರೆನ್ಸ್ ಇದೆ ಅದನ್ನು ನಾವು ಇನ್ವೆಂಟರೀಸ್ ಆಫ್ ಫಿನಿಶ್ಡ್ ಗೂಡ್ಸ್ ಅಂತ ಕರಿತೀವಿ. ಇಲ್ಲಿ ಓಪನಿಂಗ್ ಸ್ಟಾಕ್ ಎಷ್ಟಿದೆ ಅಂತಂದರೆ 7,50,000 ಕೊಟ್ಟಿದ್ದಾರೆ. ಸ್ಟಾಕ್ ಆನ್ 1/4/2010 7,50,000 ಇದೆ. ಅದರಲ್ಲಿ ಕ್ಲೋಸಿಂಗ್ ಸ್ಟಾಕ್ ಎಷ್ಟಿದೆ ಅಂತ ಅಂದರೆ 10,50,000 ಇದೆ. 10,50,000 ಇದೆ. ಸೊ ಟೋಟಲ್ ಮಾಡಿದ್ರೆ ಇಲ್ಲಿ ಮೈನಸ್ ವ್ಯಾಲ್ಯೂನೇ ಬರುತ್ತೆ, ಯಾಕಂದರೆ ಓಪನಿಂಗ್ ಸ್ಟಾಕ್ಗಿಂತ ಕ್ಲೋಸಿಂಗ್ ಸ್ಟಾಕ್ ಜಾಸ್ತಿ ಇದೆ. ಸೊ ಹಾಗಾಗಿ ಟೋಟಲ್ -3 ಲ್ಯಾಕ್ ಬರುತ್ತೆ. ಸೊ ಚೇಂಜಸ್ ಇನ್ ಇನ್ವೆಂಟರಿ ಮೈನಸ್ ವ್ಯಾಲ್ಯೂನ ತೊಗೋಬೇಕು. ಹಂಗಾಗಿ ನಾನು ಬ್ರಾಕೆಟಲ್ಲಿ ಬರ್ದಿರೋದ್ರಿಂದ ದಟ್ ಈಸ್ ಕನ್ಸಿಡರ್ ಹ್ಯಾಸ್ ಮೈನಸ್ ವ್ಯಾಲ್ಯೂ. ಅದಾದಮೇಲೆ ನೆಕ್ಸ್ಟು ವರ್ಕಿಂಗ್ ನೋಟ್ ಯಾವ್ದು ಬರುತ್ತೆ ಅಂದರೆ ಎಂಪ್ಲಾಯಿ ಬೆನಿಫಿಟ್ ಎಕ್ಸ್ಪೆನ್ಸಸ್. ಎಂಪ್ಲಾಯಿಗೆ ಏನೇನು ಬೆನಿಫಿಟ್ ಕೊಟ್ಟಿದ್ದೀವಿ ಅಂತ ಅಂದರೆ ಒಂದು ವೇಜಸ್ ಆ್ಯಂಡ್ ಸ್ಯಾಲರೀಸ್. ಸೊ ವೇಜಸ್ ಬಂದು ಎಷ್ಟಿದೆ ಅಂದರೆ ವೇಜಸ್ 9,79,800 ಇದೆ ಆ್ಯಂಡ್ ಸ್ಯಾಲರೀಸ್ 2,02,250 ಇದೆ. ಸೊ ವೇಜಸ್ ಆ್ಯಂಡ್ ಸ್ಯಾಲರೀಸ್ನ ಟೋಟಲ್ ಮಾಡಿದ್ರೆ 11,82,050 rupees ಟೋಟಲ್ ಎಂಪ್ಲಾಯಿ ಬೆನಿಫಿಟ್ ಎಕ್ಸ್ಪೆನ್ಸಸ್. ಸೊ ಎಂಪ್ಲಾಯಿಗೆ ನಾವು ಏನೇನು ಕೊಟ್ಟಿದ್ದೀವಿ ಅಂತ. ಅದಾದಮೇಲೆ ನೆಕ್ಸ್ಟು ಅದರ್ ಆಪ್ರೇಟಿಂಗ್ ಎಕ್ಸ್ಪೆನ್ಸಸ್. ಬೇರೆ ಒಂದು ಆಫೀಸಲ್ಲಿ ಏನಾದರೂ ಎಕ್ಸ್ಪೆನ್ಸಸ್ ಆಗಿದೆಯಾ ಅಥವಾ ಕಂಪ್ನಿನಲ್ಲಿ ಅಂತಂದರೆ ಜನರಲ್ ಎಕ್ಸ್ಪೆನ್ಸಸ್ ಅಂತ ಕೊಟ್ಟಿದ್ದಾರೆ. ಜನರಲ್ ಎಕ್ಸ್ಪೆನ್ಸಸ್ ಎಷ್ಟಿದೆ ಅಂದರೆ 68,350. ಸೊ ಜನರಲ್ ಎಕ್ಸ್ಪೆನ್ಸಸ್ 68,350, ಟೋಟಲ್ 68,350.
350. ಅದಾದಮೇಲೆ ನೆಕ್ಸ್ಟ್ ವರ್ಕಿಂಗ್ ನೋಟ್ 16 ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸಸ್. ಸೇಲ್ಸ್ ಅಥವಾ ಏನಾದರೂ ಡಿಸ್ಟ್ರಿಬ್ಯೂಷನ್ ಮಾಡಬೇಕಾದ್ರೆ ಏನಾದರೂ ಎಕ್ಸ್ಪೆನ್ಸಸ್ ಆಗಿದೆಯಾ ಅಂತಂದರೆ ಇಲ್ಲಿ ನಮಗೆ ಲಾಸ್ ಆಗಿದೆ. ಲಾಸು ಮತ್ತು ಎಕ್ಸ್ಪೆನ್ಸಸ್ ಏನಂತ ಅಂದರೆ ಬ್ಯಾಡ್ ಡೇಟ್ಸ್ ಇದೆ. ಎಷ್ಟು ಬ್ಯಾಡ್ ಡೇಟ್ಸ್ ಅಂತ ಅಂದರೆ 21,100. ಅದರಲ್ಲಿ ಕಂಪ್ಲೀಟಾಗಿ ಬರದೇ ಇರೋದು ಓಪನಿಂಗ್ RDD ಅಥವಾ ರಿಸರ್ವ್ ಫಾರ್ ಡೌಟ್ಫುಲ್ ಡೇಟ್ಸ್ ಎಷ್ಟಿದೆ ಅಂತಂದರೆ 35,000 ಜಾಸ್ತಿನೇ ಇದೆ. ಟೋಟಲ್ ಎಷ್ಟು ಅಂತಂದರೆ 13,900 ಮೈನಸ್ ವ್ಯಾಲ್ಯೂ ಬರುತ್ತೆ. ಯಾಕಂದರೆ ಇಲ್ಲಿ ಬ್ಯಾಡ್ ಡೇಟ್ಸು 21,100 ಇದೆ. ಅದರಲ್ಲಿ ಓಪನಿಂಗ್ RDD 35,000 ಇದೆ. ಸೊ ಲೆಸ್ ಮಾಡಿದ್ರೆ ಮೈನಸ್ 13,900 ಬರುತ್ತೆ. ನೆಕ್ಸ್ಟು ಫೈನಾನ್ಸ್ ಕಾಸ್ಟ್ ಯಾವ್ಯಾವ್ದಿದೆ ಅಂತಂದರೆ ಇಲ್ಲಿ ಫಸ್ಟ್ ಪ್ರಾಬ್ಲಮಲ್ಲಿ ಡಿಬೆಂಚರ್ ಇಂಟ್ರೆಸ್ಟ್ ಅಂತ ಕೊಟ್ಟಿದ್ದಾರೆ 1,18,000. ಅದ್ರ ಜೊತೆಗೆ ನಾವು 6 ಮಂತ್ಸ್ಗೆ ಇಂಟ್ರೆಸ್ಟನ್ನು ಪೇ ಮಾಡಬೇಕು. ಹಾಫ್ ಇಯರ್ ಡಿಬೆಂಚರ್ ಇಂಟ್ರೆಸ್ಟ್ ಇಸ್ ಡ್ಯೂ ಅಂತ ಕೊಟ್ಟಿದ್ದಾರೆ. ಸೊ ಟೋಟಲ್ ಎಷ್ಟಾಗುತ್ತೆ ಅಂತಂದರೆ 1,80,000 1,80,000 3,60,000 ಆಗುತ್ತೆ. ಸೊ ಇಲ್ಲಿ ಏನಂತ ಅಂದರೆ ನಾವು ಇಲ್ಲಿ ಅಡ್ಜಸ್ಟ್ಮೆಂಟಲ್ಲಿರೋ ಐಟಮ್ನ 2 ಸರಿ ಟ್ರೀಟ್ ಮಾಡಬೇಕು. ಸೊ ಹಾಗಾಗಿ ಇಲ್ಲಿ ಪ್ರತಿಯೊಂದು ಐಟಮ್ನ ನಾವು 2 ಸರಿ ತೊಗೊಂಡಿರ್ತೀವಿ. ಅದಾದಮೇಲೆ ನೆಕ್ಸ್ಟು ಡಿಪ್ರಿಷಿಯೇಷನ್ ಆ್ಯಂಡ್ ಅಮೌಂಟೈಸೇಷನ್ ಎಕ್ಸ್ಪೆನ್ಸಸ್. ಡಿಪ್ರಿಷಿಯೇಷನ್ ಆನ್ ಪ್ಲ್ಯಾಂಟ್. ಸೊ ಎಷ್ಟಿದೆ ಅಂತಂದರೆ ಡಿಪ್ರಿಷಿಯೇಷನ್ ಆನ್ ಪ್ಲ್ಯಾಂಟ್ 15% ಇದೆ. ಸೊ ಇಲ್ಲಿ ಪ್ಲ್ಯಾಂಟು 33 ಲ್ಯಾಕ್ ಇದೆ. ಅದ್ರ ಮೇಲೆ 15% ತೊಗೊಂಡ್ರೆ ನಮಗೆ 4,95,000 ಬರುತ್ತೆ. ನೆಕ್ಸ್ಟ್ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ರಿಟರ್ನ್ ಆಫ್ 5,000 ಇಲ್ಲೇ ಡೈರೆಕ್ಟಾಗಿ ಕೊಟ್ಟಿದ್ದಾರೆ. ಸೊ ಟೋಟಲ್ ಮಾಡಿದ್ರೆ ಎಷ್ಟಾಗುತ್ತೆ ಅಂದರೆ 5 ಲ್ಯಾಕ್ ಆಗುತ್ತೆ. ಡಿಪ್ರಿಷಿಯೇಷನ್ ಆ್ಯಂಡ್ ಅಮೌಂಟೈಸೇಷನ್ ಕಾಸ್ಟು ಡಿಪ್ರಿಷಿಯೇಷನ್ ಆನ್ ಪ್ಲ್ಯಾಂಟ್ ಎಷ್ಟಿದೆ ಅಂತ ಅಂದರೆ 4,95,000 ಆ್ಯಂಡ್ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ರಿಟರ್ನ್ ಆಫ್ ಮಾಡಿದ್ರೆ 5,000 ಬರುತ್ತೆ. ಟೋಟಲ್ 5 ಲ್ಯಾಕ್ ಇದೆ. ಸೊ ಇದಿಷ್ಟನ್ನು ಕೂಡ ವರ್ಕಿಂಗ್ ನೋಟ್ ಆದಮೇಲೆ ಫಸ್ಟ್ ನಾವು ಪ್ರಾಫಿಟ್ ಆ್ಯಂಡ್ ಲಾಸ್ ಅಥವಾ ಇನ್ಕಮ್ ಸ್ಟೇಟ್ಮೆಂಟ್ ಅಕೌಂಟನ್ನು ಪ್ರಿಪೇರ್ ಮಾಡಬೇಕು. ಸೊ ಈ ವರ್ಕಿಂಗ್ ನೋಟ್ ಎಲ್ಲ ಕಂಪ್ಲೀಟ್ ಆದಮೇಲೆ ಫಸ್ಟ್ ನಾವು ಇನ್ಕಮ್ ಸ್ಟೇಟ್ಮೆಂಟ್ನ ಪ್ರಿಪೇರ್ ಮಾಡ್ತಾ ಹೋಗಬೇಕು. ಹೇಗೆ ಅಂತ ನೋಡೋಣ. ಇನ್ಕಮ್ ಸ್ಟೇಟ್ಮೆಂಟಲ್ಲಿ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಫಾರ್ ದ ಇಯರ್ ಎಂಡಿಂಗ್ 31st March 2021 ಪರ್ಟಿಕ್ಯುಲರ್ ನೋಟ್ ಅಂತಂದರೆ ನಾವು ಯಾವ ನೋಟ್ ನಂಬರಿಂದ ಐಟಮ್ನ ತೊಗೊಂಡಿದ್ದೀವಿ ಅಂತ ಮೆನ್ಷನ್ ಮಾಡಬೇಕು. ಆ್ಯಂಡ್ ಅಮೌಂಟ್ ಫಸ್ಟು ಇಲ್ಲಿ ಯಾವುದು ಅಂತಂದರೆ ನಮಗೆ ಇನ್ಕಮ್ ಸ್ಟೇಟ್ಮೆಂಟಲ್ಲಿ ಬರೋದು ರೆವಿನ್ಯೂ ಫ್ರಮ್ ಆಪ್ರೇಷನ್. ಫಸ್ಟ್ ರೆವಿನ್ಯೂ ಫ್ರಮ್ ಆಪ್ರೇಷನ್ ಎಷ್ಟಿದೆ ಅಂತ ಅಂದರೆ ಟೋಟಲ್ ಸೇಲ್ಸ್ ನೋಟ್ ನಂಬರ್ 10 ಮಾಡ್ಕೊಂಡಿದ್ದೀವಿ. ರೆವಿನ್ಯೂ ಫ್ರಮ್ ಆಪ್ರೇಷನ್ ಟೋಟಲ್ ಎಷ್ಟಿದೆ ಅಂದರೆ 41,50,000. ಸೊ 41,50,000 ಆ್ಯಂಡ್ ನೋಟ್ ನಂಬರ್ 11 ಅದರ್ ರೆಸಿಪ್ಟ್ ಇದೆ, ಯಾವುದೂ ಇಲ್ಲ, ಹಾಗಾಗಿ ನಿಲ್. ಸೊ ನೆಕ್ಸ್ಟು 11 ಅದರ್ ರೆಸಿಪ್ಟ್ಸ್ ಇದೆ, ನಿಲ್ಲು. ಟೋಟಲ್ ಇನ್ಕಮ್ ಎಷ್ಟಿದೆ ಅಂತಂದರೆ 1 ಪ್ಲಸ್ ರೆವಿನ್ಯೂ ಫ್ರಮ್ ಆಪ್ರೇಷನ್ ಪ್ಲಸ್ ಅದರ್ ರೆಸಿಪ್ಟ್ ಟೋಟಲ್ ಎಷ್ಟಿದೆ ಅಂತಂದರೆ 41,50,000 ಇದೆ. ಸೊ ಇದಿಷ್ಟನ್ನು ಇನ್ಕಮ್. ಈ ಒಂದು ಇನ್ಕಮಲ್ಲಿ ನಾವು ಟೋಟಲ್ ಎಕ್ಸ್ಪೆನ್ಸಸ್ನ ಲೆಸ್ ಮಾಡಿದ್ರೆ ಪ್ರಾಫಿಟ್ ಆಗಿದೆಯಾ ಅಥವಾ ಲಾಸ್ ಆಗಿದೆಯಾ ಅನ್ನೋದು ಸಿಗುತ್ತೆ. ಇನ್ಕಮ್ ಜಾಸ್ತಿ ಇದ್ದು ಎಕ್ಸ್ಪೆನ್ಸಸ್ ಕಮ್ಮಿ ಇದ್ದರೆ ಪ್ರಾಫಿಟ್, ಇನ್ಕಮ್ಮೇ ಕಮ್ಮಿ ಇದ್ದು ಎಕ್ಸ್ಪೆನ್ಸಸ್ ಜಾಸ್ತಿ ಇದ್ದರೆ ಲಾಸ್. ಸೊ ಇಲ್ಲಿ ನೆಕ್ಸ್ಟು ಎಕ್ಸ್ಪೆನ್ಸಸ್ನ ನೋಡೋಣ. ನೋಟ್ ನಂಬರ್ 12 ಪರ್ಚೇಸ್ ಆಫ್ ಸ್ಟಾಕ್ ಇನ್ ಟ್ರೇಡ್. ಪರ್ಚೇಸ್ ಎಷ್ಟಾಗಿದೆ ಅಂತ ಅಂದರೆ 18,50,000 ಬರ್ಕೊಂಡಿದ್ದೀವಿ. ಇಲ್ಲಿ ಪರ್ಚೇಸ್ ಎಷ್ಟಿದೆ ಅಂದರೆ 18,50,000. ಅದಾದಮೇಲೆ ನೆಕ್ಸ್ಟು ಚೇಂಜಸ್ ಇನ್ ಇನ್ವೆಂಟರೀಸ್ ಆಫ್ ಫಿನಿಶ್ಡ್ ಗೂಡ್ಸಲ್ಲಿ ಮೈನಸ್ ವ್ಯಾಲ್ಯೂ ಇದೆ. ಎಷ್ಟು ಅಂತಂದರೆ ನೋಟ್ ನಂಬರ್ 13 3 ಲ್ಯಾಕ್ ಇದೆ. ಚೇಂಜಸ್ ಇನ್ ಇನ್ವೆಂಟರೀಸ್ ಆಫ್ ಫಿನಿಶ್ಡ್ ಗೂಡ್ಸ್ ಎಷ್ಟಿದೆ ಅಂತಂದರೆ -3 ಲ್ಯಾಕ್. ಅದಾದಮೇಲೆ ನೆಕ್ಸ್ಟು ನೋಡೋಣ. ನೆಕ್ಸ್ಟ್ ಏನಿದೆ ಅಂತಂದರೆ ಎಂಪ್ಲಾಯಿ ಬೆನಿಫಿಟ್ ಎಕ್ಸ್ಪೆನ್ಸಸ್ ಟೋಟಲ್ ಎಷ್ಟಿದೆ ಅಂತಂದರೆ 11,82,050 rupees ಇದೆ. 11,82,050 rupees. ನೆಕ್ಸ್ಟು ಅದರ್ ಆಪ್ರೇಟಿಂಗ್ ಎಕ್ಸ್ಪೆನ್ಸಸ್ ಎಷ್ಟಿದೆ ಅಂತಂದರೆ 68,350. ದೆನ್ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸಸ್ ನೋಟ್ ನಂಬರ್ 16 ಎಷ್ಟಿದೆ ಅಂತಂದರೆ -13,900. ಇದು ಮೈನಸ್ ವ್ಯಾಲ್ಯೂ ಬ್ರ್ಯಾಕೆಟಲ್ಲಿರೋದು. ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ಫೈನಾನ್ಸ್ ಕಾಸ್ಟ್ ಎಷ್ಟಿದೆ ಅಂದರೆ ಟೋಟಲ್ಲು 3,60,000. ಫೈನಾನ್ಸ್ ಕಾಸ್ಟ್ ಟೋಟಲ್ 3,60,000. ಡಿಪ್ರಿಷಿಯೇಷನ್ ಆ್ಯಂಡ್ ಅಮೌಂಟೈಸೇಷನ್ ಎಕ್ಸ್ಪೆನ್ಸಸ್ ಟೋಟಲ್ 5 ಲ್ಯಾಕ್ ಇದೆ. ಸೊ ಇದಿಷ್ಟನ್ನು ಕೂಡ ಎಕ್ಸ್ಪೆನ್ಸಸ್. ಸೊ ಟೋಟಲ್ ಎಕ್ಸ್ಪೆನ್ಸಸ್ ಎಷ್ಟಿದೆ ಅಂತ ಅಂದರೆ 36,46,500 ಇದೆ ಟೋಟಲ್ ಎಕ್ಸ್ಪೆನ್ಸಸ್. ಈ ಟೋಟಲ್ ಇನ್ಕಮ್ 41,50,000 ಇಂದ ಟೋಟಲ್ ಎಕ್ಸ್ಪೆನ್ಸಸ್ 36,46,500 ಲೆಸ್ ಮಾಡಿದ್ರೆ ನಮಗೆ ಪ್ರಾಫಿಟ್ ಆ್ಯಂಡ್ ಲಾಸ್ ಫಾರ್ ದ ಇಯರ್ ಎಷ್ಟು ಬರುತ್ತೆ ಅಂತ ಅಂದರೆ 5,03,500. ಸೊ ಇದು ಪ್ರಾಫಿಟ್ ಆಗಿದೆ ನಮಗೆ. ಇದನ್ನು ನಾವು ಪ್ರಾಫಿಟ್ ಅಂತ ತೊಗೊಳ್ತೀವಿ. ಸೊ ಈ ರೀತಿ ನಾವು ಫಸ್ಟು ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ನ ಪ್ರಿಪೇರ್ ಮಾಡಬೇಕು. ಇದನ್ನು ಪ್ರಿಪೇರ್ ಮಾಡಿದರೆ ನಮಗೆ ಪ್ರಾಫಿಟ್ ಆಗಿದೆಯಾ ಅಥವಾ ಲಾಸ್ ಆಗಿದೆಯಾ ಅಂತ ಫೈಂಡ್ ಔಟ್ ಮಾಡ್ತೀವಿ. ಇದಾದಮೇಲೆ ನೆಕ್ಸ್ಟು ನಾವು ಬ್ಯಾಲೆನ್ಸ್ ಶೀಟ್ಗೆ ಹೋಗೋಣ. ಈ ಬ್ಯಾಲೆನ್ಸ್ ಶೀಟ್ಗೆ ಹೋಗೋಕ್ಕಿಂತ ಮುಂಚೆ
ವರ್ಕಿಂಗ್ ನೋಟ್ ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸನ್ನು ಮಾಡ್ಕೊಳ್ಬೇಕು. ಇಲ್ಲಿ ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ನ ಮಾಡೋಣ ಯಾವ ರೀತಿ ಅಂತ. ಸೊ ಫಸ್ಟ್ ಏನಂತಂದರೆ ಅಪ್ರಾಪ್ರಿಯೇಷನ್ ಪ್ರಾಫಿಟ್ ಲಾಸ್ ಫಾರ್ ದ ಪೀರಿಯಡ್. ಸೊ ಡ್ಯೂರಿಂಗ್ ದ ಪ್ರೆಸೆಂಟ್ ಇಯರ್ ಅಂತ ಕನ್ಸಿಡರ್ ಮಾಡಿದ್ರೆ ಎಷ್ಟಾಗಿದೆ ಅಂತಂದರೆ 5,03,500 ಆಗಿದೆ. ಪ್ರಾಫಿಟ್ ಲಾಸ್ ಫಾರ್ ದ ಪೀರಿಯಡ್ ಎಷ್ಟಾಗಿದೆ ಅಂತಂದರೆ 5,03,500. ಇದಕ್ಕೆ ನಾವು ಬ್ಯಾಲೆನ್ಸ್ ಶೀಟಲ್ಲಿ ಪ್ರಾಬ್ಲಮಲ್ಲಿ ಕೊಟ್ಟಿರೋ ಇನ್ಫಾರ್ಮೇಷನ್ನ ನಾವು ಇನ್ನು ಹ್ಯಾಡ್ ಮಾಡ್ತಾ ಹೋಗಬೇಕು. ನೆಕ್ಸ್ಟು ಏನಿದೆ ಅಂತ ಅಂದರೆ ಆ್ಯಂಡ್ ಪ್ರಾಬ್ಲಮಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಕೊಟ್ಟಿದ್ದಾರೆ. ಹ್ಯಾಡ್ ಬ್ಯಾಲೆನ್ಸ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆಫ್ ದ ಪ್ರೀವಿಯಸ್ ಇಯರ್ ಎಷ್ಟಿದೆ ಅಂತಂದರೆ ಪ್ರೀವಿಯಸ್ ಇಯರ್. ಸೊ ಇಲ್ಲಿ ಕೊಟ್ಟಿದ್ದಾರೆ 2,62,500. ಟೋಟಲ್ ಇಲ್ಲಿ 2,62,500. ಇಲ್ಲಿ ಪ್ರಾಫಿಟ್ ಲಾಸ್ ಫಾರ್ ದ ಪೀರಿಯಡ್ 5,03,500. ನೆಕ್ಸ್ಟು ಬ್ಯಾಲೆನ್ಸ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಆಫ್ ದ ಪ್ರೀವಿಯಸ್ ಇಯರ್ ಎಷ್ಟಿದೆ ಅಂತಂದರೆ 2,62,500ನ್ನು ಹ್ಯಾಡ್ ಮಾಡಿದ್ರೆ ಟೋಟಲ್ ಎಷ್ಟಾಗುತ್ತೆ ಅಂದರೆ 7,66,000 ಆಗುತ್ತೆ. ಇದು 7,66,000. ಇದರಲ್ಲಿ ನಾವು ಇಂಟೀರಿಯಮ್ ಡಿವಿಡೆಂಡ್ ಟ್ಯಾಕ್ಸ್ ಏನಿದೆ ಅದನ್ನು ಲೆಸ್ ಮಾಡಬೇಕು. ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಪ್ರಾಬ್ಲಮಲ್ಲಿ ಇಂಟೀರಿಯಮ್ ಡಿವಿಡೆಂಡ್ ಎಷ್ಟು ಕೊಟ್ಟಿದ್ದಾರೆ ಅಂತಂದರೆ 3,92,500 ಕೊಟ್ಟಿದ್ದಾರೆ. ಟೋಟಲ್ ಎಷ್ಟು ಅಂತ ಅಂದರೆ 3,92,500ನ್ನು ಲೆಸ್ ಮಾಡಬೇಕು. ಅದಾದಮೇಲೆ ನೆಕ್ಸ್ಟು ಟ್ರಾನ್ಸ್ಫರ್ ಟು ಜನರಲ್ ರಿಸರ್ವ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಅಡ್ಜಸ್ಟ್ಮೆಂಟಲ್ಲಿ ಟ್ರಾನ್ಸ್ಫರ್ ಟು ₹25,000 ಟು ಜನರಲ್ ರಿಸರ್ವ್ಸ್ ಅಂತ ಕೊಟ್ಟಿದ್ದಾರೆ 25,000ನ. ಇಲ್ಲಿ 25,000ನ ಲೆಸ್ ಮಾಡಿದ್ರೆ ಟೋಟಲ್ 7,66,000ಇಂದ 3,92,500 ದೆನ್ 25,000ನ ಲೆಸ್ ಮಾಡಿದ್ರೆ ಸರ್ಪ್ಲಸ್ ಎಷ್ಟಾಗುತ್ತೆ ಅಂದರೆ 3,48,500 ಆಗುತ್ತೆ. ಇದಕ್ಕೆ ಆ್ಯಕ್ಚುಯಲ್ ಜನರಲ್ ರಿಸರ್ವ್ಸ್ ಎಷ್ಟಿದೆ ಅಂತಂದರೆ ಜನರಲ್ ರಿಸರ್ವ್ಸ್ 2,50,000 ಪ್ಲಸ್ ಮತ್ತೆ ಇಲ್ಲಿ ಟ್ರಾನ್ಸ್ಫರ್ ಮಾಡಿರೋ 25,000ನ ಹ್ಯಾಡ್ ಮಾಡಿದ್ರೆ ಎಷ್ಟಾಗುತ್ತೆ ಅಂದರೆ 2,75,000 ಆಗುತ್ತೆ. ಸೊ ಇದೆರಡನ್ನು ಟೋಟಲ್ ಮಾಡಿದ್ರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಎಷ್ಟಾಗುತ್ತೆ ಅಂತಂದರೆ 6,23,500 ಆಗುತ್ತೆ. ಸೊ ಇದಿಷ್ಟನ್ನು ಕೂಡ ಜನರಲ್ ರಿಸರ್ವ್ಸಲ್ಲಿ ಟೋಟಲ್ ಬ್ಯಾಲೆನ್ಸ್ ಯಾವುದು ಅಂತಂದರೆ 6,23,500. ಫಸ್ಟು ಪ್ರೆಸೆಂಟ್ ಇಯರ್ ಪ್ರಾಫಿಟ್ ಆ್ಯಂಡ್ ಲಾಸ್ ಫಾರ್ ದ ಪೀರಿಯಡ್ ತೊಗೋಬೇಕು. ಅದಕ್ಕೆ ಪ್ರೀವಿಯಸ್ ಇಯರ್ ಪ್ರಾಫಿಟನ್ನು ಹ್ಯಾಡ್ ಮಾಡಬೇಕು. ಸೊ ಟೋಟಲ್ ಎಷ್ಟಾಗುತ್ತೆ ಅಂದರೆ 7,66,000 ಆಗುತ್ತೆ. ಅದರಲ್ಲಿ ನೆಕ್ಸ್ಟು ಇಂಟೀರಿಯಮ್ ಡಿವಿಡೆಂಡ್ ಮತ್ತು ಟ್ರಾನ್ಸ್ಫರ್ ಟು ಜನರಲ್ ರಿಸರ್ವ್ಸ್ ಇದ್ದಾಗ ಅದನ್ನು ಲೆಸ್ ಮಾಡಿದ್ರೆ ಸರ್ಪ್ಲಸ್ ಏನು ಬರುತ್ತೆ ಅದಕ್ಕೆ ಜನರಲ್ ರಿಸರ್ವ್ಸ್ ಮತ್ತು ಟ್ರಾನ್ಸ್ಫರ್ ಟು ಜನರಲ್ ರಿಸರ್ವ್ಸ್ ಎಷ್ಟು ಅಮೌಂಟ್ ಇದೆ ಅದನ್ನು ಹ್ಯಾಡ್ ಮಾಡಿದ್ರೆ ಟೋಟಲ್ ನಮಗೆ ಜನರಲ್ ರಿಸರ್ವ್ಸ್ ಎಷ್ಟು ಅಂತ ಸಿಗುತ್ತೆ. ಸೊ ಇದಾದಮೇಲೆ ನೆಕ್ಸ್ಟು ನಾವು ಬ್ಯಾಲೆನ್ಸ್ ಶೀಟ್ನ ಪ್ರಿಪೇರ್ ಮಾಡ್ತಾ ಹೋಗೋಣ. ನೆಕ್ಸ್ಟು ಬ್ಯಾಲೆನ್ಸ್ ಶೀಟ್. ಫಸ್ಟು ಶೇರ್ ಕ್ಯಾಪಿಟಲ್. ಇಲ್ಲಿ ಬ್ಯಾಲೆನ್ಸ್ ಶೀಟ್ ಆಫ್ ಮೀನು ಸಂಧ್ಯಾ ಲಿಮಿಟೆಡ್ ಆ್ಯಸ್ ಅಟ್ 31st March 2011 ಪರ್ಟಿಕ್ಯುಲರ್ಸ್ ನೋಟ್ ನಂಬರ್ ಬರೀಬೇಕು. ದೆನ್ ಅಮೌಂಟ್. ಫಸ್ಟ್ ಯಾವ್ದು ಬರುತ್ತೆ ಅಂದರೆ ಈಕ್ವಿಟಿ ಆ್ಯಂಡ್ ಲಯಬಿಲಿಟೀಸ್. ಅದರಲ್ಲಿ ಶೇರ್ ಹೋಲ್ಡರ್ಸ್ ಫಂಡಲ್ಲಿ ಶೇರ್ ಕ್ಯಾಪಿಟಲ್ ಎಷ್ಟಿದೆ ಅಂತಂದರೆ ನಮಗೆ ಆಲ್ರೆಡಿ ನಾವು ಶೇರ್ ಕ್ಯಾಪಿಟಲ್ಲಿ ಅರಿಯರ್ಸ್ನೆಲ್ಲ ಲೆಸ್ ಮಾಡಿ ಟೋಟಲ್ ಅಮೌಂಟನ್ನು ಫೈಂಡ್ ಔಟ್ ಮಾಡಿದ್ದೀವಿ. ಸೊ ದಟ್ ಈಸ್ 39,25,000. ಶೇರ್ ಕ್ಯಾಪಿಟಲ್ ಬಂದು 39,25,000. ಅದಾದಮೇಲೆ ನೆಕ್ಸ್ಟು ಯಾವುದಂತಂದರೆ ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ ಎಷ್ಟಿದೆ ಅಂತಂದರೆ 6,23,500 ಇದೆ. ಸೊ 6,23,500. ಅದಾದಮೇಲೆ ನೆಕ್ಸ್ಟು ನಾನ್ ಕರೆಂಟ್ ಲಯಬಿಲಿಟೀಸಲ್ಲಿ ನೋಟ್ ನಂಬರ್ 3 ಲಾಂಗ್ ಟರ್ಮ್ ಬಾರೋಯಿಂಗ್ಸ್ ಎಷ್ಟಿದೆ ಅಂತಂದರೆ 30 lakh ಡಿಬೆಂಚರ್ಸ್ ಇದೆ. ಅದನ್ನು ಲಾಂಗ್ ಟರ್ಮ್ ಬಾರೋಯಿಂಗ್ಸ್ ಟೋಟಲ್ ನೋಟ್ ನಂಬರ್ 3 30 lakh. ದೆನ್ ಕರೆಂಟ್ ಲಯಬಿಲಿಟೀಸಲ್ಲಿ ಟ್ರೇಡ್ ಪೇಯಬಲ್ಸ್ ಎಷ್ಟಿದೆ ಅಂತ ಅಂದರೆ ಸೊ ಕ್ರೆಡಿಟರ್ಸ್ 7,70,000 ಇದೆ. ಅದನ್ನು ಟ್ರೇಡ್ ಪೇಯಬಲ್ಸಲ್ಲಿ 7,70,000. ನೆಕ್ಸ್ಟ್ ಶಾರ್ಟ್ ಟರ್ಮ್ ಪ್ರಾವಿಷನ್ಸ್ ಎಷ್ಟಿದೆ ಅಂತಂದರೆ ಔಟ್ಸ್ಟ್ಯಾಂಡಿಂಗ್ ಇಂಟ್ರೆಸ್ಟ್ ಆನ್ ಡಿಬೆಂಚರ್ 1,80,000 ಇದೆ. ಅದನ್ನು ಶಾರ್ಟ್ ಟರ್ಮ್ ಪ್ರಾವಿಷನ್ಸ್ ನೋಟ್ ನಂಬರ್ 5 1,80,000 ತೋರಿಸಿದೆ. ಸೊ ಇದಿಷ್ಟನ್ನೇ ಲಯಬಿಲಿಟೀಸ್ ಇರೋದು. ಇದರಲ್ಲಿ ಏನಂತಂದರೆ ಕ್ಯಾಪಿಟಲ್ ಮತ್ತು ಲಯಬಿಲಿಟೀಸ್ ಟೋಟಲ್ ಮಾಡಿದ್ರೆ ನಮಗೆ ಟೋಟಲ್ ಈಕ್ವಿಟಿ ಆ್ಯಂಡ್ ಲಯಬಿಲಿಟೀಸ್ ಸಿಗುತ್ತೆ. ಇಲ್ಲಿ 39,25,000 ಪ್ಲಸ್ 6,23,500 ಪ್ಲಸ್ 30 lakh ಆ್ಯಂಡ್ ಟ್ರೇಡ್ ಪೇಯಬಲ್ 7,70,000 ಆ್ಯಂಡ್ ಶಾರ್ಟ್ ಟರ್ಮ್ ಪ್ರಾವಿಷನ್ಸ್ 1,80,000 ಹ್ಯಾಡ್ ಮಾಡಿದ್ರೆ ಟೋಟಲ್ ನಮಗೆ ಎಷ್ಟು ಬರುತ್ತೆ ಅಂದರೆ 84,98,500 ಈಸ್ ದ ಟೋಟಲ್ ಈಕ್ವಿಟಿ ಆ್ಯಂಡ್ ಲಯಬಿಲಿಟೀಸ್. ಸೊ ಇಲ್ಲಿ ಲಯಬಿಲಿಟೀಸ್ ಮತ್ತು ಅಸೆಟ್ಸ್ ಈಕ್ವಲ್ ಆಗಿರಬೇಕು. ಈಗ ಅಸೆಟ್ಸ್ ಪಾರ್ಟ್ನ ನೋಡೋಣ. ಅಸೆಟ್ ಪಾರ್ಟ್ಸಲ್ಲಿ ಫಸ್ಟು ನಾನ್ ಕರೆಂಟ್ ಅಸೆಟ್, ಅದರಲ್ಲಿ ಫಿಕ್ಸ್ಡ್ ಅಸೆಟ್, ದೆನ್ ಟ್ಯಾಂಜಿಬಲ್ ಅಸೆಟ್ ನೋಟ್ ನಂಬರ್ 6 ಎಷ್ಟಿದೆ ಅಂತ ಅಂದರೆ 58,77,000 ಇದೆ. ಇಲ್ಲಿ ಟೋಟಲ್ ಎಷ್ಟು ಬಂದಿದೆ ಅಂದರೆ ಪ್ರಿಮೈಸಸ್ಸು ಪ್ಲ್ಯಾಂಟ್ ಅದರಲ್ಲಿ ಡಿಪ್ರಿಷಿಯೇಷನ್ನ ಲೆಸ್ ಮಾಡಿ ತೊಗೊಂಡಿದ್ದೀವಿ. ಹಾಗಾಗಿ ಡೈರೆಕ್ಟಾಗಿ ಟೋಟಲ್ ತೊಗೊಂಡ್ರೆ ಇಲ್ಲಿ 58,77,000 ಆಗುತ್ತೆ. ನೆಕ್ಸ್ಟು ಇಂಟ್ಯಾಂಜಿಬಲ್ ಅಸೆಟ್ಸ್ ಇದೆ.
ಪ್ರಾಬ್ಲಮಲ್ಲಿ ಗುಡ್ ವಿಲ್ ಇಂಟ್ಯಾಂಜಿಬಲ್ ಅಸೆಟ್ 2,50,000 ಇದೆ. ಅದನ್ನು ಡೈರೆಕ್ಟಾಗಿ ಇಂಟ್ಯಾಂಜಿಬಲ್ ಅಸೆಟ್ ಗುಡ್ ವಿಲ್ 2,50,000 ತೊಗೊಂಡಿದ್ದೀನಿ. ಅದಾದಮೇಲೆ ನೆಕ್ಸ್ಟು ಕರೆಂಟ್ ಅಸೆಟ್ಸಲ್ಲಿ ಏನೇನು ಬರುತ್ತೆ ಅಂದರೆ ಇನ್ವೆಂಟರೀಸ್ ಇದೆ. ಸೊ ಇನ್ವೆಂಟರೀಸಲ್ಲಿ ಕ್ಲೋಸಿಂಗ್ ಸ್ಟಾಕ್ ಎಷ್ಟಿದೆ ಅಂದರೆ ನೋಟ್ ನಂಬರ್ 7 ಕ್ಲೋಸಿಂಗ್ ಸ್ಟಾಕ್ 10,50,000 ಇದೆ. ಅದಾದಮೇಲೆ ನೆಕ್ಸ್ಟು ಟ್ರೇಡ್ ಪೇಯಬಲ್ಸು ಕೂಡ ಇಲ್ಲೇ ನೋಟ್ ನಂಬರ್ 7 ರೆಕಾರ್ಡ್ ಮಾಡಿದ್ದೀವಿ. ಎಷ್ಟು ಅಂತ ಅಂದರೆ ಟೋಟಲ್ ಡೆಟಾಸ್ ಮಾತ್ರನೇ ಇದೆ. ಟೋಟಲ್ ಎಷ್ಟಿದೆ ಅಂದರೆ 8,70,000. ಸೊ ಅದಾದಮೇಲೆ ನೆಕ್ಸ್ಟು ಕ್ಯಾಶ್ ಆ್ಯಂಡ್ ಕ್ಯಾಶ್ ಈಕ್ವಲೆಂಟ್ಸ್ ನೋಟ್ ನಂಬರ್ 8 4,06,500 ಇದೆ. ಅದಾದಮೇಲೆ ನೆಕ್ಸ್ಟು ಅದರ್ ಕರೆಂಟ್ ಅಸೆಟ್ಸ್ ಏನಿದೆ ಅಂದರೆ ಪ್ರಿಲಿಮಿನರಿ ಎಕ್ಸ್ಪೆನ್ಸಸಲ್ಲಿ ರಿಟರ್ನ್ ಆಫ್ನ ಲೆಸ್ ಮಾಡಿ ತೊಗೊಂಡಿದ್ವಿ 45,000. ಸೊ ಅದರ್ ಕರೆಂಟ್ ಅಸೆಟ್ಸಲ್ಲಿ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಇನ್ಕ್ಲೂಡ್ ಆಗುತ್ತೆ. ಎಷ್ಟು ಅಂದರೆ 45,000. ಸೊ ಈಗ ಅಸೆಟ್ಸ್ನ ಟೋಟಲ್ ಮಾಡಿದ್ರೆ 84,98,500 ಬರುತ್ತೆ. ಸೊ ಈ ರೀತಿ ನಾವು ಒಂದು ಕಂಪನಿ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ನ ಪ್ರಿಪೇರ್ ಮಾಡ್ತೀವಿ. ಫಸ್ಟು ವರ್ಕಿಂಗ್ ನೋಟ್ನ ಪ್ರಿಪೇರ್ ಮಾಡಿ, ದೆನ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟನ್ನು ಪ್ರಿಪೇರ್ ಮಾಡಿ, ಅದಾದಮೇಲೆ ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ ವರ್ಕಿಂಗ್ ನೋಟ್ ಮತ್ತೆ ಪ್ರಿಪೇರ್ ಮಾಡಿ, ಫೈನಲ್ ಆಗಿ ನಾವು ಬ್ಯಾಲೆನ್ಸ್ ಶೀಟನ್ನು ಈ ರೀತಿ ಪ್ರಿಪೇರ್ ಮಾಡ್ತೀವಿ. ಈ ಥರ ಪ್ರಾಬ್ಲಮ್ಮು ಎಕ್ಸಾಮಲ್ಲಿ ಸೆಕ್ಷನ್ ಸಿಗೆ 12 ಮಾರ್ಕ್ಸ್ಗೆ ತುಂಬಾ ಇಂಪಾರ್ಟೆಂಟ್. ಫಸ್ಟು ನಾವು ವರ್ಕಿಂಗ್ ನೋಟ್ನ ಮಾಡಿ ನೀಟಾಗಿ ಪ್ರೆಸೆಂಟೇಷನ್ನ ಮಾಡಬೇಕಾಗುತ್ತೆ. ಸೊ ಈ ಥರ ಕ್ವಶನ್ ತುಂಬಾ ಇಂಪಾರ್ಟೆಂಟ್ ಎಕ್ಸಾಮ್ಗೆ. ಪ್ಲೀಸ್ ಈ ವಿಡಿಯೋನ ಪೂರ್ತಿ ನೋಡಿ. ಸೊ ನಿಮಗೆ ಎಲ್ಲಿ ಅರ್ಥ ಆಗಿಲ್ಲ ಅಲ್ಲಿ ಪಾಸ್ ಮಾಡಿ ಕ್ವಶನ್ನ ಓದಿ. ಆ್ಯಂಡ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಆ್ಯಂಡ್ ಅರ್ಥ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ಎವ್ರಿ ಒನ್ ಹೂ ಆರ್ ಆಲ್ ವಾಚಿಂಗ್ ದಿಸ್. ಥ್ಯಾಂಕ್ ಯು.